ಈಕೆ ಪೋಲಿಪಲ್ಲಿ ಮೌನಿಕಾ, ಸಿಂಪಲ್ ಸುಂದ್ರಿ. ನಮ್ಮ ಇವತ್ತಿನ ಸ್ಟೋರಿಯ ದುರಂತ ನಾಯಕಿ. ಬ್ಯಾಂಕಲ್ಲಿ ಬೇರೆಯವರ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತಿದ್ದ ಈಕೆಯ ಜೀವನದ ಅಕೌಂಟನ್ನೇ ಯಾರೋ ಕ್ಲೋಸ್ ಮಾಡಿದ್ರು. ಅದು ಎಷ್ಟು ಭೀಕರವಾಗಿ ಅಂದರೆ, ಅವಳು ಸಿಕ್ಕಿದ್ದು ಮನೆಯ ರೆಫ್ರಿಜಿರೇಟರ್ನಲ್ಲಿ. ಅದು ಪೀಸ್ ಪೀಸ್ ಆಗಿ. ಕೊಲೆಗಡುಕ ಮೌನಿಕಾಳನ್ನ ಸಾಯಿಸಿ ಅವಳ ದೇಹದ ಕೆಲವು ಭಾಗಗಳನ್ನು ಫ್ರೀಜರ್ನಲ್ಲಿಟ್ಟಿದ್ದ, ಮತ್ತೆ ಕೆಲವನ್ನ ಬೆಡ್ ಕೆಳಗೆ ಬಚ್ಚಿಟ್ಟಿದ್ದ, ಮತ್ತಷ್ಟು ಪೀಸ್ಗಳನ್ನು ಕಾಡಲ್ಲಿ ಸುಟ್ಟು ಬಿಸಾಕಿದ್ದ. ಹಾಗಾದ್ರೆ ಯಾರಿದು ಸುಂದರಿ? ಇವಳಿಗೇನಾಯ್ತು? ಇವಳನ್ನ ಕೊಂದಿದ್ದು ಯಾರು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಸಮಯ ನೋಡಿ ಹೊಂಚು ಹಾಕಿ ಸಾಯಿಸಿದ ಆ ಕೃತ್ಯ ಎಂಥವರ ಮೈ ಜುಮ್ ಅನ್ಸುತ್ತೆ. ಅಂದಹಾಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ವೈಜಾಗ್ ಕೋಲ್ಡ್ ಕೇಸ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಆಂಧ್ರ ಪ್ರದೇಶದಿಂದ. ಇಲ್ಲಿನ ವಿಶಾಖಪಟ್ಟಣಂ ಸಿಟಿಯಲ್ಲಿ ಒಂದು ಭವ್ಯ ಅಪಾರ್ಟ್ಮೆಂಟ್ ಇತ್ತು. ಇಲ್ಲಿನ ಫ್ಲ್ಯಾಟ್ ನಂಬರ್ 102 ಹೊರಗಿಂದ ನೋಡಿದ್ರೆ ಅದೊಂದು ಸುಸಜ್ಜಿತ ಅಚ್ಚುಕಟ್ಟಾದ ಸೈನಿಕನ ಮನೆ. ಆದರೆ ಆ ಮನೆಯ ಫ್ರಿಡ್ಜ್ ಅಲ್ಲಿ ಒಂದು ಜೀವ ನಿಶ್ಶಬ್ದವಾಗಿ ಮಲಗಿತ್ತು. ಅವತ್ತು 30 ಮಾರ್ಚ್ 2026 ಸಂಜೆ 5 ಗಂಟೆ ಸುಮಾರು 30 ವರ್ಷದ ಕಟ್ಟುಮಸ್ತಾದ ಯುವಕನೊಬ್ಬ ಸೀದಾ ಗಜ್ವಾಕ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಬಂದವನೇ ನಿಂತು ಎಲ್ಲಾ ಕಡೆ ಕಣ್ಣಾಡಿಸ್ತಾನೆ. ಪೊಲೀಸರು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು. ಒಂದು ಟೇಬಲ್ ಹತ್ರಕ್ಕೆ ಹೋಗಿ ಸ್ಟೇಷನ್ ಇನ್ಚಾರ್ಜ್ ಯಾರು ಅಂತ ಕೇಳ್ತಾನೆ. ಸಿಬ್ಬಂದಿ ಇವನನ್ನ ಮೇಲಿಂದ ಕೆಳಗಡೆ ನೋಡ್ತಾರೆ. ಯಾಕೆ, ಏನ್ ವಿಷಯ ಹೇಳಿ ಅಂತಾರೆ. ಇಲ್ಲ, ನಾನು ಯಾರ ಜೊತೆಗೂ ಮಾತಾಡಲ್ಲ, ಸೀನಿಯರ್ ಆಫೀಸರ್ ಜೊತೆನೇ ಮಾತಾಡೋದು ಅಂತಾನೆ. ಆ ಸಿಬ್ಬಂದಿ ಮತ್ತೆ ಅವನನ್ನ ದಿಟ್ಟಿಸಿ ನೋಡ್ತಾರೆ. ರೀ, ಯಾರ್ ನೀವು? ಸಾಹೇಬ್ರು ಬ್ಯುಸಿ ಇದ್ದಾರೆ, ಏನ್ ಹೇಳ್ಬೇಕೋ ಇಲ್ಲೇ ಹೇಳಿ ಅಂತಾರೆ. ಆಗಲ್ಲ ಸರ್, ನಾನು ಅವರನ್ನೇ ಭೇಟಿ ಮಾಡಬೇಕು, ಪರವಾಗಿಲ್ಲ ವೇಟ್ ಮಾಡ್ತೀನಿ ಅಂತಾನೆ. ಯಾವುದೋ ಇದು ತಲೆನೋವು ಪಾರ್ಟಿ ಅಂತ ಅನ್ಕೊಂಡು ಸ್ಟೇಷನ್ ಸೀನಿಯರ್ ಅಧಿಕಾರಿ ಹತ್ರ ಹೋಗಿ, ಸರ್ ಯಾರೋ ಒಬ್ಬ ಬಂದಿದ್ದಾನೆ, ಅವನು ನಿಮ್ಮನ್ನೇ ನೋಡಬೇಕು ಅಂತಿದ್ದಾನೆ ಅಂತ ಆ ಸಿಬ್ಬಂದಿ ಹೇಳ್ತಾರೆ. ಸರಿ, ಯಾರದು? ಕರ್ಕೊಂಡು ಬನ್ನಿ ಅಂತಾರೆ. ಸಾಹೇಬ್ರು ನಿಮ್ಮನ್ನ ಕರಿತಾ ಇದ್ದಾರೆ, ಹೋಗಿ ಒಳಗಡೆ ಅಂತ ಆ ವ್ಯಕ್ತಿಯನ್ನ ಕಳಿಸ್ತಾರೆ. ಸೀನಿಯರ್ ಆಫೀಸರ್ ಕೂತ್ಕೊಳ್ಳಿ, ಏನ್ ವಿಷಯ ಹೇಳಿ ಅಂತಾರೆ. ಅದಕ್ಕೆ ಆ ವ್ಯಕ್ತಿ ಒಂದು ದೀರ್ಘವಾದ ಉಸಿರು ತಗೊಳ್ತಾ ಮಾತು ಶುರು ಮಾಡ್ತಾನೆ. ಸರ್, ನನ್ನ ಹೆಸರು ಚಿಂತಾಡ ರವೀಂದ್ರ, ನನಗೆ 30 ವರ್ಷ. ಸರಿ, ಏನ್ ನಿಮ್ ಕಂಪ್ಲೇಂಟ್ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ, ಸರ್ ನಾನು ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ, ನಾನು ಸರೆಂಡರ್ ಆಗೋಕೆ ಬಂದಿದ್ದೀನಿ, ಪ್ಲೀಸ್ ನನ್ನನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಅಂತಾನೆ. ಇವನ ಮಾತು ಕೇಳಿದ ಪೊಲೀಸರು ಒಂದು ಕ್ಷಣ ಅವಕ್ಕಾಗಿದ್ರು. ನೋಡೋಕೆ ಜೆಂಟಲ್ಮೆನ್ ತರ ಕಾಣಿಸ್ತಾ ಇದ್ದಾನೆ, ಮಾನಸಿಕ ಅಸ್ವಸ್ಥನ ರೀತಿಯೂ ಕಾಣ್ತಾ ಇಲ್ಲ. ಮತ್ತ್ಯಾಕೆ ಹಿಂಗೆ ಹೇಳ್ತಿದ್ದಾನೆ ಅನ್ಕೊಂಡು, ಏನಾಯ್ತು, ಯಾಕೆ ಸರೆಂಡರ್ ಆಗ್ತಾ ಇದ್ದೀರಿ ಅಂತ ಸಮಾಧಾನವಾಗಿ ಕೇಳ್ತಾರೆ. ಇಲ್ಲಿಂದ ಬೆಚ್ಚಿ ಬೀಳುವ ಸರದಿ ಪೊಲೀಸರದ್ದಾಗಿತ್ತು. ಸರ್, ನಾನು ಒಂದು ಕೊಲೆ ಮಾಡಿದ್ದೀನಿ, ಕೊಲೆ ಮಾಡಿ 18 ಗಂಟೆ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಶರಣಾಗೋಕೆ ಬಂದಿದ್ದೀನಿ ಅಂತಾನೆ. ಯಾರನ್ನ ಕೊಲೆ ಮಾಡಿದ್ದೀರಿ, ಯಾವಾಗ, ಯಾಕೆ, ಬಾಡಿ ಎಲ್ಲಿದೆ ಅಂತ ಕೇಳ್ತಾರೆ. ಸರ್, ನೀವು ನನ್ನ ಜೊತೆ ಬಂದರೆ ಪ್ಲೇಸ್ ತೋರಿಸ್ತೀನಿ ಅಂತಾನೆ. ಇವನ ಮಾತನ್ನ ನಿರ್ಲಕ್ಷ್ಯ ಮಾಡದ ಪೊಲೀಸರು ಕೂಡಲೇ ರವೀಂದ್ರನನ್ನ ತಮ್ಮ ಜೀಪಲ್ಲಿ ಕೂರಿಸಿಕೊಂಡು ಹೊರಡ್ತಾರೆ. ಅವನು ಹೇಳಿದ ಅಡ್ರೆಸ್ ಸ್ಟೇಷನ್ನಿಂದ ಬರೀ 1 ಕಿಲೋಮೀಟರ್ ದೂರ ಇತ್ತು. ಒಂದು ಅಪಾರ್ಟ್ಮೆಂಟ್ ಮುಂದೆ ಬಂದು ಜೀಪ್ ನಿಲ್ಲಿಸ್ತಾರೆ. ಇಲ್ಲಿ ಎಲ್ಲಯ್ಯ ಅಂತ ಕೇಳ್ತಾರೆ. ಬನ್ನಿ ಸರ್, ಕರ್ಕೊಂಡು ಹೋಗ್ತೀನಿ ಅಂತ ಸೀದಾ ಒಳಗಡೆ ಹೋಗ್ತಾನೆ. ಪೊಲೀಸರು ಅವನನ್ನ ಫಾಲೋ ಮಾಡ್ತಾರೆ. ಸೀದಾ ಫಸ್ಟ್ ಫ್ಲೋರ್ನ ಫ್ಲ್ಯಾಟ್ ನಂಬರ್ 102ಗೆ ಕರ್ಕೊಂಡು ಹೋಗ್ತಾನೆ. ಅದೇ ಫ್ಲ್ಯಾಟ್ನ ರೆಫ್ರಿಜಿರೇಟರ್ನಲ್ಲಿ ಮೌನಿಕಾ ಮೌನವಾಗಿದ್ಲು. ಪೊಲೀಸರು ಫ್ಲ್ಯಾಟ್ ಒಳಗಡೆ ಹೋದ ಕೂಡಲೇ ಏನೋ ವಾಸನೆ ಮೂಗಿಗೆ ರಾಚಿತ್ತು. ಡೈನಿಂಗ್ ಏರಿಯಾದ ಫ್ಯಾನ್ ಆನ್ ಇತ್ತು. ಮನೆ ತುಂಬ ಕ್ಲೀನ್ ಇತ್ತು. ಎಲ್ಲ ವಸ್ತುಗಳು ತನ್ನ ತನ್ನ ಜಾಗದಲ್ಲೇ ಇದ್ವು. ಪೊಲೀಸರು ರವೀಂದ್ರನ ಕಡೆ ತಿರುಗಿ, ಶವ ಎಲ್ಲಿ ಅಂತಾರೆ. ರವೀಂದ್ರ ಫ್ರಿಡ್ಜ್ ಕಡೆ ಕಣ್ಸನ್ನೆ ಮಾಡ್ತಾನೆ. ಒಬ್ಬ ಆಫೀಸರ್ ಫ್ರಿಡ್ಜ್ ಓಪನ್ ಮಾಡ್ತಾರೆ. ಅದರಲ್ಲಿ ಒಂದು ಚಿಕ್ಕ ಸ್ಟೀಲ್ ಡಬ್ಬ ಮತ್ತು ಒಂದು ಸ್ಟೀಲ್ ಬೌಲ್ ಇತ್ತು. ಹಾಗೆ 2-3 ಬದನೆಕಾಯಿ ಇದ್ವು. ನಂತರ ಫ್ರೀಜರ್ ಓಪನ್ ಮಾಡ್ತಾರೆ. ಅದರಲ್ಲಿ ಒಂದು ದೊಡ್ಡ ವೈಟ್ ಕಲರ್ ಪಾಲಿಥಿನ್ ಬ್ಯಾಗ್ ಇತ್ತು. ಪೊಲೀಸರು ಆ ಬ್ಯಾಗ್ ಹೊರಗಡೆ ಇಡ್ತಾರೆ. ಓಪನ್ ಮಾಡಿದ ಕೂಡಲೇ ಪೊಲೀಸರು ಹೌಹಾರಿದ್ರು. ಆ ಬ್ಯಾಗಲ್ಲಿ ಒಬ್ಬ ಮನುಷ್ಯನ ಅರ್ಧಂಬರ್ಧ ದೇಹ ಇತ್ತು. ಅದಕ್ಕೆ ತಲೆ ಇರಲಿಲ್ಲ, ಜೊತೆಗೆ 2 ಕೈ ಮತ್ತು ಕಾಲುಗಳೂ ಇರಲಿಲ್ಲ. ಪೊಲೀಸರು ಮತ್ತೆ ರವೀಂದ್ರನ ಕಡೆ ತಿರುಗಿ ಬಾಕಿ ತುಂಡುಗಳು ಎಲ್ಲಿ ಅಂತ ಕೇಳ್ತಾರೆ. ಈ ಬಾರಿ ರವೀಂದ್ರ ಬೆಡ್ ಕಡೆಗೆ ಕೈ ತೋರಿಸಿದ್ದ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೊಂದು ಬ್ಯಾಗ್ ಇತ್ತು. ಅದನ್ನ ಓಪನ್ ಮಾಡ್ತಾರೆ. ಅದರಲ್ಲಿ 2 ಕಾಲು ಮತ್ತು ಸೊಂಟದ ಕೆಳಗಿನ ಭಾಗ ಇತ್ತು. ಅಷ್ಟೊತ್ತಿಗೆ ಫ್ಲ್ಯಾಟ್ಗೆ ಬಂದಿದ್ದ FSL ಟೀಮ್ ಮನೆ ಪರಿಶೀಲನೆ ಸ್ಟಾರ್ಟ್ ಮಾಡಿದ್ರು. ಮನೆಯನ್ನ ಕ್ಲೀನ್ ಆಗಿ ತೊಳೆದು ಬ್ಲೀಚಿಂಗ್ ಪೌಡರ್ ಮತ್ತು ಫಿನಾಯಿಲ್ ಹಾಕಿ ಸ್ವಚ್ಛಗೊಳಿಸಲಾಗಿತ್ತು. ಹಾಗಾಗಿ ಮನೆಯಲ್ಲಿ ಎಲ್ಲೂ
ರಕ್ತದ ಕಲೆಗಳು ಕಾಣಿಸ್ತಾ ಇರಲಿಲ್ಲ. FSL ಟೀಮ್ ಲುಮಿನೋಲ್ ಟೆಸ್ಟ್ ಮಾಡಿ ನೆಲ ಮತ್ತು ಗೋಡೆಗಳ ಮೇಲೆ ಹಾರಿದ್ದ ರಕ್ತದ ಕಣಗಳನ್ನು ಪತ್ತೆ ಹಚ್ಚಿ ಹಲವು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ನಂತರ ಪೊಲೀಸರು ದೇಹದ ಭಾಗಗಳನ್ನು ಪ್ಯಾಕ್ ಮಾಡಿ PMಗೆ ಕಳಿಸ್ತಾರೆ. ಈಗಲೂ ಪೊಲೀಸರಿಗೆ ಪೂರ್ತಿ ದೇಹ ಸಿಕ್ಕಿರಲಿಲ್ಲ. ಬಾಕಿ ಪಾರ್ಟ್ಸ್ ಎಲ್ಲಿ ಅಂತ ರವೀಂದ್ರ ನನ್ನ ಕೇಳಿದಾಗ, ಬನ್ನಿ ಸರ್ ನನ್ನ ಜೊತೆ ಅಂತ ಸಿಂಹಾಚಲಂ ಬೆಟ್ಟಗಳ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಅದು ದಾರಾಪಾಲೆಂ ಅಥವಾ ಅಡವಿವರಂ ಅನ್ನೋ ನಿರ್ಜನ ಪ್ರದೇಶ. ಕಾಡಿನ ಒಳಗೆ ಪೊಲೀಸರನ್ನ ಕರ್ಕೊಂಡು ಹೋಗಿ ಜಾಗ ತೋರಿಸ್ತಾನೆ. ಅಲ್ಲಿ ಅರ್ಧ ಸುಟ್ಟ ಸ್ಥಿತಿಯಲ್ಲಿದ್ದ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿದ್ವು. ಅದೆಲ್ಲ ವಶಪಡಿಸಿಕೊಂಡು ಲ್ಯಾಬ್ಗೆ ಕಳಿಸ್ತಾರೆ. FSL ಟೀಮ್ ಅಕ್ಕಪಕ್ಕ ಹುಡುಕಿ ಕೆಲ ಬಟ್ಟೆಗಳು ಮತ್ತು ದೇಹ ಸಾಗಿಸೋಕೆ ಬಳಸಿದ್ದ ಕೆಲವು ವಸ್ತುಗಳನ್ನ ಸೀಸ್ ಮಾಡುತ್ತೆ. ಅದೆಲ್ಲವನ್ನ ಸುಟ್ಟಾಕೋಕೆ ಯತ್ನಿಸಲಾಗಿತ್ತು. ಅಲ್ಲದೆ ಕೊಲೆಗೆ ಬಳಸಿದ್ದ ಚಾಕು ಮತ್ತು ರಕ್ತದ ಕಲೆಗಳಿದ್ದ ವಸ್ತುಗಳು ಅಲ್ಲೇ ಇದ್ವು. ಎಲ್ಲವನ್ನು ಸೀಸ್ ಮಾಡಿ ಲ್ಯಾಬ್ಗೆ ಕಳಿಸ್ತಾರೆ. ಅಲ್ಲಿಗೆ ದೇಹದ ಎಲ್ಲ ಭಾಗಗಳು ಸಿಕ್ಕಿದ್ವು. ಈಗಿದ್ದ ಪ್ರಶ್ನೆ ಅಂದ್ರೆ, ಸತ್ತವರು ಯಾರು? ಈ ರವೀಂದ್ರ ಯಾರು? ಇವನು ಈ ಕೊಲೆ ಯಾಕೆ ಮಾಡ್ದ ಅನ್ನೋದು. ರವೀಂದ್ರನ ಕರ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ಇನ್ವೆಸ್ಟಿಗೇಷನ್ ಚೇರ್ ಮೇಲೆ ಕೂರಿಸಿ ವಿಚಾರಣೆ ಆರಂಭಿಸ್ತಾರೆ. ರವೀಂದ್ರ ಕಿಂಚಿತ್ತೂ ಪ್ರೆಷರ್ನಲ್ಲಿ ಇರಲಿಲ್ಲ. ಆರಾಮಾಗಿ ಮಾತಾಡ್ತಾ ಇದ್ದ. ಯಾರ್ ನೀನು? ಯಾರನ್ನ ಕೊಂದೆ? ಏನಕ್ಕಾಗಿ ಇಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡದೆ ಹೇಳು ಅಂತಾರೆ. ಇಲ್ಲಿಂದ ರವೀಂದ್ರ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಚಿಂತಾಡ ರವೀಂದ್ರ. ನನಗೆ 30 ವರ್ಷ. ನಾನು ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತಾನೆ. ನೇವಿ ಅಂದ ಕೂಡಲೇ ಪೊಲೀಸರು ಸ್ವಲ್ಪ ಅಲರ್ಟ್ ಆಗ್ತಾರೆ. ಸರಿ, ಮುಂದುವರಿಸಿ ಅಂತಾರೆ. ಸರ್, ಅದು 2021ನೇ ಇಸ್ವಿ. ಆಗ ನನಗೆ ಇನ್ನೂ ಕೆಲಸ ಸಿಕ್ಕಿರಲಿಲ್ಲ. ನಾನು ಆಗಿನ್ನೂ ನೇವಿ ಜಾಯಿನ್ ಮಾಡಿರಲಿಲ್ಲ. ವಿಶಾಖಪಟ್ಟಣಂನಲ್ಲೇ ಇದ್ದು ಒಂದು ಒಳ್ಳೆ ನೌಕರಿ ಹುಡುಕ್ತಾ ಇದ್ದೆ. ನಾನು ಹೆಚ್ಚು ಫೋನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಆಗ ನನಗೆ ಮಿಂಗಲ್ ಅನ್ನೋ ಆ್ಯಪ್ ಬಗ್ಗೆ ಗೊತ್ತಾಯಿತು. ನಾನು ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡೆ. ಒಂದಿನ ಹೀಗೆ ಆ್ಯಪ್ ಬ್ರೌಸ್ ಮಾಡುವಾಗ ಅದರಲ್ಲಿ ಒಬ್ಬ ಸುಂದರ ಹುಡುಗಿ ಕಾಣಿಸಿದ್ಲು. ಅವಳಿಗೆ ಹಾಯ್ ಅಂತ ಮೆಸೇಜ್ ಕಳಿಸ್ದೆ. ಅವಳು ಕೂಡ ಹಾಯ್ ಅಂತ ರಿಪ್ಲೈ ಮಾಡಿದ್ಲು. ಅವಳ ರಿಪ್ಲೈ ನೋಡಿ ನನಗೆ ಸಖತ್ ಖುಷಿ ಆಯಿತು. ನಾನು ನನ್ನ ಹೆಸರು ಹೇಳಿ ಪರಿಚಯ ಮಾಡಿಕೊಂಡೆ. ಅವಳು ತನ್ನ ಹೆಸರು ಹೇಳಿದ್ಲು. ಅವಳ ಹೆಸರು ಪೋಲಿಪಲ್ಲಿ ಮೌನಿಕಾ. ಮೌನಿಕಾ ಮತ್ತು ನಾನು ಒಬ್ಬರಿಗೊಬ್ಬರು ಪರಿಚಯ ಆದ್ವಿ. ನಾನು ಅವಳ ಊರಿನ ಬಗ್ಗೆ ಕೇಳಿದೆ. ಅವಳು ವಿಶಾಖಪಟ್ಟಣಂ ಅಂದ್ಲು. ಅಂದರೆ ಕೋಇನ್ಸಿಡೆಂಟ್ಲಿ ನಾವಿಬ್ರು ವಿಶಾಖಪಟ್ಟಣಂನವರೇ ಆಗಿದ್ವಿ. ಸರಿ, ಒಂದಿನ ಮೀಟ್ ಮಾಡೋಣ ಅಂತ ಮಾತಾಡಿದ್ವಿ. ನಮ್ಮಿಬ್ಬರಲ್ಲಿ ಅದಾಗಲೇ ಮೊಬೈಲ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿತ್ತು. ಮಿಂಗಲ್ ಆ್ಯಪ್ನಿಂದ ವಾಟ್ಸ್ಆ್ಯಪ್ಗೆ ಶಿಫ್ಟ್ ಆದ್ವಿ. ಮೀಟಿಂಗ್ಗೆ ಒಂದಿನ ಫಿಕ್ಸ್ ಮಾಡಿದ್ವಿ. ನಾನು ಅವಳಿಗಾಗಿ ಕಾಯ್ತಾ ಇದ್ದೆ. ನನ್ನ ಅದೃಷ್ಟಕ್ಕೆ ಅವಳು ಬಂದ್ಲು. ಅವಳನ್ನು ಡೈರೆಕ್ಟಾಗಿ ನೋಡಿದಾಗ ನನ್ನ ಮೈಯಲ್ಲಿ ಕರೆಂಟ್ ಪಾಸ್ ಆದಂತೆ ಆಗಿತ್ತು. ಅವಳು ಮಿಂಗಲ್ ಆ್ಯಪ್ನಲ್ಲಿ ಹಾಕಿದ್ದ ಫೋಟೋಗಿಂತಲೂ ಅವಳು ತುಂಬಾ ಸುಂದರವಾಗಿದ್ಲು ಸರ್ ಅಂತ ರವೀಂದ್ರ ಹೇಳ್ತಾನೆ. ಮೌನಿಕಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ಲು. ಜೊತೆಗೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲೂ ಕೆಲಸ ಮಾಡ್ತಾ ಇದ್ಲು. ಮೊದಲ ಭೇಟಿ ನಂತರ ನಾವು ಪಾರ್ಕ್, ಥಿಯೇಟರ್, ಮಾಲ್ ಎಲ್ಲ ಕಡೆ ಸುತ್ತಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನಮ್ಮಿಬ್ಬರ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಅವಳಿಗೂ ನಾನು ಇಷ್ಟ ಆಗಿದ್ದೆ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಸ್ವಲ್ಪ ಜಾಸ್ತಿಯೇ ಮುಂದುವರೆದಿತ್ತು. ಹೀಗೆ 3 ವರ್ಷ ನಾವಿಬ್ರು ರಿಲೇಶನ್ಶಿಪ್ನಲ್ಲಿದ್ವಿ. ರವೀಂದ್ರ ಇಷ್ಟು ಹೇಳ್ತಾ ಇದ್ದಂತೆ ಪೊಲೀಸ್ ಅಧಿಕಾರಿಯೊಬ್ರು, ಸರಿ, ನಿಮ್ಮಿಬ್ಬರ ಮದುವೆಗೆ ಮನೆಯಲ್ಲಿ ಒಪ್ಪಿಲ್ಲ ಅನ್ಸುತ್ತೆ, ಅವಳು ಮದುವೆ ಆಗು ಅಂತ ಫೋರ್ಸ್ ಮಾಡ್ತಿದ್ಲು ಅನ್ಸುತ್ತೆ, ಅದಕ್ಕೆ ಅವಳನ್ನ ಸಾಯಿಸ್ಬಿಟ್ಟ ಅಂತ ಹೇಳ್ತಾರೆ. ಅದಕ್ಕೆ ನಸುನಕ್ಕ ರವೀಂದ್ರ, ಇರಿ ಸರ್, ಯಾಕಿಷ್ಟು ಅರ್ಜೆಂಟ್, ಎಲ್ಲವನ್ನ ಹೇಳ್ತೀನಿ, ಈಗಲೇ ಅಸಲಿ ಕಥೆ ಶುರುವಾಗೋದು ಅಂತಾನೆ. ಅದು 2024ನೇ ಇಸವಿ. ಸರ್, ಎಲ್ಲವೂ ಚೆನ್ನಾಗೇ ಇತ್ತು. ಮನೆಯಲ್ಲಿ ಮದುವೆಗೆ ಫೋರ್ಸ್ ಮಾಡ್ತಾ ಇದ್ರು. ನಾನು ಸರಿ ಅಂತ ಮದುವೆಗೆ ಒಪ್ಕೊಂಡೆ ಸರ್. ಓಹ್, ಹಾಗಾದ್ರೆ ಮದುವೆ ಆದ್ಮೇಲೆ ಏನೋ ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗಿ ಹೆಂಡತಿಯನ್ನ ಕೊಂದಿರಬಹುದು ಅಂತ ಪೊಲೀಸರು ಯೋಚಿಸ್ತಾ ಇರುವಾಗ್ಲೇ, ಸರ್, ನಾನು ಮದುವೆ ಆದ್ಮೇಲೂ ನಾನು ಮೌನಿಕಾ ಜೊತೆ ಸಂಬಂಧ ಮುಂದುವರಿಸಿದ್ದೆ ಸರ್ ಅಂತಾನೆ. ರವೀಂದ್ರನ ಈ ಮಾತು ಕೇಳಿದ ಕೂಡಲೇ ಪೊಲೀಸರು ಕನ್ಫ್ಯೂಸ್ ಆಗ್ತಾರೆ. ಇರು, ನೀನು ಮದುವೆ ಆಗಿದ್ದು ಮೌನಿಕಾ ಜೊತೆ ಅಲ್ವಾ ಅಂತ ಕೇಳ್ತಾರೆ. ಅಲ್ಲ ಸರ್, ನಾನು ಬೇರೊಬ್ಬಳ ಜೊತೆ ಮದುವೆ ಮಾಡ್ಕೊಂಡೆ ಅಂತಾನೆ. ಅವನ ಮಾತು ಕೇಳಿದ ಪೊಲೀಸರಿಗೆ ಇವನು ಭಲೇ ಖಿಲಾಡಿ ಆಸಾಮಿ ಅನ್ನೋದು ಅರಿವಾಗಿತ್ತು. ಸರಿ, ಕಂಟಿನ್ಯೂ ಮಾಡು ನಿನ್ ಸ್ಟೋರಿ ಅಂತಾರೆ. ಸರ್, ನಾನು ಮದುವೆ ಆಗೋ ವಿಷಯವನ್ನ ಮೌನಿಕಾಗೆ ಹೇಳಿದ್ದೆ. ನಾನು ಬೇರೆಯವರ ಜೊತೆ ಮದುವೆ ಆಗ್ತಾ ಇದ್ದೀನಿ, ಬಟ್ ನಾವಿಬ್ರು ರಿಲೇಶನ್ಶಿಪ್ ಮುಂದುವರಿಸೋಣ ಅಂತಾನು ಹೇಳಿದ್ದೆ. ಅದಕ್ಕೆ ಮೌನಿಕಾ, ಸರಿ, ನನ್ಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಒಪ್ಪಿದ್ಲು. ಮದುವೆ ಆದ್ಮೇಲೆ ಟೈಮ್ ಸಿಕ್ಕಾಗ್ಲೆಲ್ಲ ನಾನು ಮೌನಿಕಾಳನ್ನ ಭೇಟಿ ಮಾಡ್ತಿದ್ದೆ ಸರ್. ನಮ್ಮಿಬ್ಬರ ಈ ಸ್ಪೆಷಲ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿತ್ತು.
ಅದು 2025 ಜನವರಿ. ನನಗೆ ಕೆಲಸ ಸಿಕ್ತು. ಇಂಡಿಯನ್ ನೇವಿಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. INS ಡೇಗಾದಲ್ಲಿ ನನಗೆ ಮೊದಲ ಅಪಾಯಿಂಟ್ಮೆಂಟ್ ಆಯಿತು. ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಸರ್. ನೌಕರಿ ಸಿಕ್ಕ ಬೆನ್ನಲ್ಲೇ ನನಗೆ ಇನ್ನೊಂದು ಗುಡ್ ನ್ಯೂಸ್ ಸಿಕ್ಕಿತ್ತು. ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲು. ಈ ವಿಚಾರ ಮೌನಿಕಾಗೂ ಹೇಳಿದ್ದೆ. ನಮ್ಮ ನಡುವೆ ಎಲ್ಲ ಚೆನ್ನಾಗಿತ್ತು. ಆಗಾಗ ಮೀಟ್ ಆಗ್ತಾ ಇದ್ವಿ. ಸುಂದರ ಕ್ಷಣ ಕಳೀತಿದ್ವಿ ಸರ್. ಕೆಲವೊಮ್ಮೆ ನಾನು ಮೌನಿಕಾಗೆ ದುಡ್ಡು ಕೊಡ್ತಿದ್ದೆ. ಅವಳು ಖುಷಿಯಾಗಿದ್ಲು. ನನ್ನ ಹೆಂಡತಿಯ ಡೆಲಿವರಿ ಡೇಟ್ ಹತ್ರ ಬಂದಿತ್ತು. ಡಾಕ್ಟರ್ ಏಪ್ರಿಲ್ ಡೇಟ್ ಕೊಟ್ಟಿದ್ರು. ಆದರೆ ಮಾರ್ಚ್ನಲ್ಲೇ ಡೆಲಿವರಿ ಆಯಿತು. ನಾನು ತಂದೆಯಾದ ಖುಷಿಯಲ್ಲಿದ್ದೆ. ಡೆಲಿವರಿ ಆದಮೇಲೆ ನನ್ನ ಹೆಂಡತಿ ಮಗುವನ್ನು ಕರ್ಕೊಂಡು ತವರು ಮನೆಗೆ ಹೋದ್ಲು. ಅವಳು ಹೋದ್ಮೇಲೆ ನಾನು ವಿಶಾಖಪಟ್ಟಣಂನಲ್ಲಿ ಒಬ್ಬನೇ ಇರ್ತಾ ಇದ್ದೆ. ಹೆಂಡತಿ ತವರಿಗೆ ಹೋಗಿರೋ ವಿಷಯ ಮೌನಿಕಾಗೆ ಹೇಳಿದ್ದೆ. ನಾವಿಬ್ರು ಮೀಟ್ ಮಾಡೋಕೆ ಪ್ಲಾನ್ ಮಾಡಿದ್ವಿ ಸರ್. ಅವತ್ತು 29 ಮಾರ್ಚ್ 2026 ಸಂಡೇ ಸಂಜೆ ಹೊತ್ತು ನಾನೇ ಮೌನಿಕಾಗೆ ಫೋನ್ ಮಾಡಿದೆ. ಮನೆಯಲ್ಲಿ ಯಾರೂ ಇಲ್ಲ. ನಾವಿಬ್ರು ಮೀಟ್ ಮಾಡೋಣ ಬಾ ಅಂದೆ. ನಾನಿದ್ದ ಗಜ್ವಾಕಾದ LV ನಗರ್ನಲ್ಲಿದ್ದ ಮನೆಗೆ ಕರೆಸ್ಕೊಂಡೆ. ನಾವಿಬ್ರು ತುಂಬಾ ಹೊತ್ತು ಮಾತಾಡಿದ್ವಿ. ಹಳೇದೆಲ್ಲ ನೆನಪು ಮಾಡಿಕೊಂಡು ಗುಡ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದ್ದಕ್ಕಿದ್ದಂತೆ ನಮ್ಮಿಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಯಿತು. ನನಗೆ ತುಂಬಾ ಸಿಟ್ಟು ಬಂದಿತ್ತು. ಅವಳ ಮೇಲೆ ಕೈ ಮಾಡಿದೆ. ಅವಳು ಜೋರಾಗಿ ಕಿರ್ಚೋಕೆ ಶುರು ಮಾಡಿದ್ಲು. ಎಲ್ಲಿ ನೇಬರ್ಸ್ಗೆ ಸೌಂಡ್ ಬರುತ್ತೋ ಅಂತ ಸಿಟ್ಟಲ್ಲಿ ಮೌನಿಕಾಳ ಹಿಸುಕಿಬಿಟ್ಟೆ. ಸಾಯಿಸ್ಬಿಟ್ಟೆ ಸರ್ ಅಂತ ಕೂಲಾಗಿ ಹೇಳ್ತಾನೆ. ಜಗಳ ಯಾಕಾಯ್ತು, ಕೊಲೆ ಮಾಡುವಂಥದ್ದು ಏನಾಗಿತ್ತು ಅಂತ ಪೊಲೀಸರು ಕೇಳ್ತಾರೆ. ಇರಿ ಸರ್, ಆ ಸಸ್ಪೆನ್ಸ್ ಮುಂದೆ ಬ್ರೇಕ್ ಮಾಡ್ತೀನಿ. ಕೊಲೆ ಮಾಡಿದ್ಮೇಲೆ ಏನು ಮಾಡಿದೆ ಅಂತ ಹೇಳ್ಬಿಡ್ತೀನಿ ಅಂತಾನೆ. ಇವನ್ಯಾರೋ ಲೂಸ್ ಅಂತ ಪೊಲೀಸರು ಅನ್ಕೋತಾರೆ. ಹೊಡೆದು ವಿಚಾರಿಸೋಣ ಅಂದರೆ ಇವನು ಮೊದಲೇ ಇಂಡಿಯನ್ ನೇವಿ ಅವನು, ಸುಮ್ಮನೆ ಯಾಕೆ ಉಸಾಬರಿ ಅಂತ ಪೊಲೀಸರು ಸಮಾಧಾನವಾಗಿ ಮಾತಾಡ್ತಾರೆ. ಸರ್, ನನ್ನ ಮನೆಯಲ್ಲೇ ಮೌನಿಕಾ ಹೆಣವಾಗಿ ಬಿದ್ದಿದ್ಲು. ನನಗೆ ಭಯ ಸ್ಟಾರ್ಟ್ ಆಗಿತ್ತು. ಶವ ಏನು ಮಾಡೋದು ಅಂತ ತಿಳಿತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಶವದ ಪಕ್ಕದಲ್ಲೇ ಕೂತ್ಕೊಂಡು ಅವಳನ್ನೇ ದಿಟ್ಟಿಸಿ ನೋಡಿದೆ. ನನಗೆ ಶ್ರದ್ಧಾ ವಾಲ್ಕರ್ ಮತ್ತು ಆಫ್ತಾಬ್ ಕೇಸ್ ನೆನಪಾಯಿತು. ಶವವನ್ನು ಕತ್ತರಿಸಿ ಪೀಸಸ್ ಮಾಡಿ ಬಿಸಾಕೋಣ ಅಂತ ಪ್ಲಾನ್ ಮಾಡಿದೆ. ಮನೆಯ ಕಿಚನ್ನಲ್ಲಿ ಯಾವುದೇ ಹರಿತವಾದ ವಸ್ತು ಇರಲಿಲ್ಲ. ಅದಕ್ಕೆ ಡೋರ್ ಲಾಕ್ ಮಾಡಿಕೊಂಡು ಹರಿತವಾದ ವಸ್ತು ತಗೊಂಡು ಬರೋಕೆ ಅಂಗಡಿಗೆ ಹೋದೆ. ಆದರೆ ಆ ಅಂಗಡಿಯಲ್ಲಿ ದೊಡ್ಡ ಚಾಕು ಇರಲಿಲ್ಲ. ಅದಕ್ಕೆ ಆನ್ಲೈನ್ನಲ್ಲಿ ಬುಚ್ಚರ್ ನೆಲ ಸ್ವಚ್ಛಗೊಳಿಸೋ ವೈಪರ್ ಮತ್ತು ರೂಮ್ ಸ್ಪ್ರೇಗಳನ್ನು ಆರ್ಡರ್ ಮಾಡಿದೆ. ಒಂದೇ ಗಂಟೆಯಲ್ಲಿ ಎಲ್ಲ ಮನೆಗೆ ಬಂತು. ಆಮೇಲೆ ನಾನು ಮೌನಿಕಾಳ ಶವವನ್ನು 3 ಪಾರ್ಟ್ಸ್ ಮಾಡಿದೆ. ಮೊದಲು ತಲೆ ಸೆಪ್ರೇಟ್ ಮಾಡಿದೆ, ನಂತರ 2 ಕೈಗಳು, ನಂತರ ಕಾಲುಗಳನ್ನು ಬೇರೆ ಮಾಡಿದೆ. ಕೆಲವು ಪಾರ್ಟ್ಸ್ನ ಒಂದು ಪಾಲಿಥಿನ್ ಬ್ಯಾಗ್ಗೆ ಹಾಕಿದೆ. ಫ್ರಿಡ್ಜ್ನಲ್ಲಿದ್ದ ಎಲ್ಲ ವಸ್ತುಗಳನ್ನು ತೆಗೆದು ಆಚೆ ಇಟ್ಟೆ. ನಂತರ ಆ ಬ್ಯಾಗ್ನ ಫ್ರೀಝರ್ನಲ್ಲಿಟ್ಟೆ. ಬಾಕಿ ಪಾರ್ಟ್ಸ್ನ ಅಲ್ಲೇ ಕೆಳಗಡೆ ಇಟ್ಟೆ. ರಾತ್ರಿನೇ ಎಲ್ಲ ಬ್ಯಾಗ್ಸ್ ಬಿಸಾಕ್ಬಿಡೋಣ ಅಂತ ಒಂದು ಟ್ರಾಲಿ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಮನೆಯಲ್ಲೇ ಇಟ್ಟಿದ್ದೆ. ತಡರಾತ್ರಿ ತಲೆ ಮತ್ತು ಕೈಗಳನ್ನು ಪ್ಯಾಕ್ ಮಾಡಿದ್ದ ಬ್ಯಾಗ್ ಎತ್ಕೊಂಡು ಮನೆಯಿಂದ ಹೊರಟೆ. ಸುಮಾರು 60 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಕಾಡಿಗೆ ಹೋದೆ. ಅಲ್ಲೇ ಪೆಟ್ರೋಲ್ ಹಾಕಿ ಕೆಲವು ಭಾಗಗಳನ್ನು ಸುಟ್ಟಾಕ್ತೆ. ಮೌನಿಕಾಳ ಮೊಬೈಲ್ ಕೂಡ ತಲೆ ಜೊತೆಗೆ ಸುಟ್ಬಿಟ್ಟೆ. ಆಗ ನನಗೆ ಸ್ವಲ್ಪ ಸಮಾಧಾನ ಆಗಿತ್ತು. ನಂತರ ಮನೆಗೆ ರಿಟರ್ನ್ ಬಂದೆ. ಮನೆಯಲ್ಲಿ ಕಾಲು ಮತ್ತು ಸೊಂಟದ ಮೇಲ್ಭಾಗ ಹಾಗೆ ಇತ್ತು. ಅದನ್ನು ಬೆಡ್ ಕೆಳಗಡೆ ಇಟ್ಟೆ. ಅವತ್ತು ರಾತ್ರಿ ನನಗೆ ಕಣ್ತುಂಬ ನಿದ್ದೆ ಬಂದಿತ್ತು ಸರ್. ಮಾರನೇ ದಿನ ಎಲ್ಲ ತಗೊಂಡು ಹೋಗಿ ಬಿಸಾಕಿ ಸಿಟಿ ಬಿಟ್ಟು ಎಸ್ಕೇಪ್ ಆಗೋಕೆ ತಯಾರಿ ಮಾಡಿಕೊಂಡಿದ್ದೆ ಸರ್ ಅಂತ ರವೀಂದ್ರ ಸ್ಟೇಟ್ಮೆಂಟ್ ಕೊಡ್ತಾನೆ. ಅವತ್ತು 30 ಮಾರ್ಚ್ 2026 ನನಗೆ ಟೆನ್ಷನ್, ಹೆದರಿಕೆ, ಎನ್ಸೈಟಿ ಜಾಸ್ತಿ ಆಗಿತ್ತು. ಯಾರಾದರೂ ಮನೆಗೆ ಬಂದುಬಿಟ್ರೆ, ಶವ ಕತ್ತರಿಸೋದು ನೋಡಿಬಿಟ್ರೆ, ಮೌನಿಕಾ ಮನೆಯವರು ಅವಳನ್ನು ಹುಡುಕ್ತಾ ಪೊಲೀಸರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಏನು ಮಾಡಲಿ ಅಂತ ಯೋಚಿಸ್ತಾ ಇದ್ದೆ ಸರ್. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಹೆದರುಕೊಂಡೆ ನನ್ನ ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡಿದೆ. ಅವನಿಗೆ ನನ್ನ ಮತ್ತು ಮೌನಿಕಾ ಸಂಬಂಧದ ಬಗ್ಗೆ ಎಲ್ಲ ಗೊತ್ತಿತ್ತು. ನಾನು ಅವನಿಗೆ ಎಲ್ಲ ಹೇಳ್ತಾ ಇದ್ದೆ. ಮಗ, ನಾನು ಮೌನಿಕಾಳನ್ನ ಕೊಲೆ ಮಾಡಿಬಿಟ್ಟೆ ಕಣೋ ಅಂದೆ. ನನ್ನ ಮಾತು ಕೇಳಿ ಅವನು ಹೆದರ್ಬಿಟ್ಟ. ಏನು ಮಾತಾಡ್ತಾ ಇದ್ಯಾ, ಯಾವಾಗ, ಯಾಕೆ, ಶವ ಎಲ್ಲಿದೆ ಅಂತೆಲ್ಲ ಕೇಳ್ದ. ನಾನು ಎಲ್ಲ ವಿಷಯ ಹೇಳಿದೆ. ಎಲ್ಲ ಬಿಸಾಕಿ ರಾತ್ರಿಯಲ್ಲಾದರೂ ಓಡ್ ಹೋಗ್ಬಿಡ್ತೀನಿ ಅಂದೆ ಸರ್. ನನ್ನ ಫ್ರೆಂಡ್ ನನ್ನ ಕನ್ವಿನ್ಸ್ ಮಾಡ್ದ. ನೀನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗು, ಹೆದರಬೇಡ, ಅವರಿಗೆ ಎಲ್ಲ ನಿಜ ಹೇಳು, ಸರೆಂಡರ್ ಆಗು ಅಂದ ಸರ್. ಅವನು ಹೇಳಿದ್ದಕ್ಕೆ ನಾನು ತುಂಬ ಹೊತ್ತು ಯೋಚನೆ ಮಾಡಿದೆ. ಫೈನಲಿ ಏನಾಗುತ್ತೋ ಆಗಲಿ, ನೋಡೇ ಬಿಡೋಣ ಅಂತ ಸ್ಟೇಷನ್ಗೆ ಬಂದು ಸರೆಂಡರ್ ಆದೆ ಸರ್ ಅಂತಾನೆ. ಅಲ್ಲಿಗೆ ಪೀಸ್ ಆಗಿದ್ದ ಆ ಶವ ಮೌನಿಕಾಳದ್ದು ಅನ್ನೋದು ಗೊತ್ತಾಗಿತ್ತು. ಕೊಂದಿದ್ದು ರವೀಂದ್ರನೇ ಅನ್ನೋದನ್ನ ಅವನು ಕನ್ಫೆಸ್ ಮಾಡ್ಕೊಂಡಿದ್ದ. ಬಟ್ ಈಗಲೂ ಉತ್ತರ ಸಿಗದ ಪ್ರಶ್ನೆ ಅಂದರೆ, ಕೊಲೆ ಮಾಡಿದ್ದು ಯಾಕೆ, ಕೊಲೆ ಮಾಡುವಂಥದ್ದು ಏನಾಗಿತ್ತು ಅನ್ನೋದು. ಸರಿ ಹೇಳು, ಎಲ್ಲ ಚೆನ್ನಾಗಿತ್ತು ಅಂತೀಯ, ಮತ್ತೆ ಮೌನಿಕಾಳನ್ನ ಯಾಕೆ ಕೊಲೆ ಮಾಡಿದೆ ಅಂತ ಪೊಲೀಸರು ಕೇಳ್ತಾರೆ. ಸರ್,
ಬೇರೆಯವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಮೌನಿಕಾ ತನಗೆ ಏನು ವ್ಯತ್ಯಾಸವೇ ಆಗಲ್ಲ ಅಂತ ಬಿಹೇವ್ ಮಾಡಿದ್ಲು. ಮದುವೆ ನಂತರವೂ ನನ್ನ ಮೀಟ್ ಮಾಡೋದು, ಮಾತಾಡೋದು, ಖಾಸಗಿ ಕ್ಷಣ ಕಳೆಯೋದು ಮಾಡ್ತಾ ಇದ್ಲು. ಬಟ್ ಹೋಗ್ತಾ ಹೋಗ್ತಾ ಮೌನಿಕಾ ತನ್ನ ನಿಜ ಬಣ್ಣ ತೋರಿಸೋಕೆ ಶುರು ಮಾಡಿದ್ಲು. ಮೌನಿಕಾ ನನ್ನ ಹತ್ರ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಆರಂಭದಲ್ಲಿ ನನಗೆ ಅಷ್ಟೇನೂ ಬರ್ಡನ್ ಅನ್ನಿಸ್ತಾ ಇರಲಿಲ್ಲ. ಆದರೆ ಯಾವಾಗ ನನ್ನ ಖರ್ಚು ಜಾಸ್ತಿ ಆಯಿತೋ ಆಗ ದುಡ್ಡು ಕೊಡೋ ಬಗ್ಗೆ ತಕರಾರು ಶುರುವಾಯಿತು ಸರ್. ಮೌನಿಕಾ ಬೇರೆ ಪದೇ ಪದೇ ಫೋನ್ ಮಾಡಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ಲು. ಮೀಟ್ ಮಾಡೋಣ ಬಾ ಅಂತಾನೂ ಪೀಡಿಸ್ತಾ ಇದ್ಲು. ನಾನು ಬ್ಯುಸಿ ಇದ್ದೀನಿ, ಇವತ್ತಾಗಲ್ಲ ಅಂತ ಏನೋ ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಇದ್ದೆ. ಮಾನಸಿಕವಾಗಿ ಹಿಂಸೆ ಅನ್ಸೋಕೆ ಶುರುವಾಗಿತ್ತು. ಕ್ರಮೇಣ ಮೌನಿಕಾ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ಲು. ನೀನೂ ಸಿಗಲ್ಲ, ಖರ್ಚಿಗೆ ದುಡ್ಡು ಕೊಡಲ್ಲ ಅಂದ್ರೆ ನಮ್ಮಿಬ್ಬರ ರಿಲೇಷನ್ ಬಗ್ಗೆ ನಿನ್ನ ಹೆಂಡತಿಗೆ ಹೇಳ್ಬಿಡ್ತೀನಿ ಅಂತ ಹೆದರಿಸೋಕೆ ಶುರು ಮಾಡಿದ್ಲು. ಹೇಗಾದ್ರೂ ಮಾಡಿ ನಿಧಾನವಾಗಿ ಅವಳಿಂದ ತಪ್ಪಿಸ್ಕೊಳ್ಳೋಣ ಅಂತ ನಾನು ಪ್ಲಾನ್ ಹಾಕಿದ್ದೆ. ಬಟ್ ಅವಳು ಯಾಕೋ ನನ್ನ ಬಿಡೋ ಹಾಗೆ ಕಾಣ್ತಾ ಇರಲಿಲ್ಲ. ಬಹುಶಃ ಅವಳು ನನ್ನಿಂದ ದುಡ್ಡು ಪೀಕೋ ಪ್ಲಾನ್ ನಲ್ಲಿದ್ಲು. ಆಲ್ರೆಡಿ ಈ 4 ವರ್ಷದಲ್ಲಿ ಮೌನಿಕಾ ನನ್ನಿಂದ ಸುಮಾರು 3.5 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ಲು ಸರ್ ಅಂತ ರವೀಂದ್ರ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಕ್ಕೆ ಇವಳಿಂದ ಹೇಗಾದ್ರೂ ಮಾಡಿ ಮುಕ್ತಿ ಪಡಿಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡಿದೆ ಸರ್. ಸಾಯಿಸೋ ಉದ್ದೇಶದಿಂದನೇ ಅವತ್ತು ಮನೆಗೆ ಕರೆದಿದ್ದು. ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಮತ್ತೆ ದುಡ್ಡಿನ ವಿಷಯಕ್ಕೆ ಕಿರಿಕ್ ತೆಗಿತಾಳೆ ಅಂತ. ಅವಳು ಮಾತು ತೆಗೆದ ಕೂಡಲೇ ಜಗಳ ಶುರು ಮಾಡಿದೆ. ಅದೇ ಸಿಟ್ಟಲ್ಲಿ ಅವಳನ್ನು ಕೊಂದು ಬಿಟ್ಟೆ ಸರ್ ಅಂತಾನೆ. ಪೊಲೀಸರು ಅವನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಅವನನ್ನು ಅಧಿಕೃತವಾಗಿ ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಅಪಾರ್ಟ್ಮೆಂಟ್ನ CCTV ಫುಟೇಜ್ ಚೆಕ್ ಮಾಡ್ತಾರೆ. CCTVಯಲ್ಲಿ ಮೌನಿಕಾ ಫ್ಲ್ಯಾಟ್ಗೆ ಬಂದಿರೋ ಫುಟೇಜ್ ಇರಲಿಲ್ಲ. ಹೀಗಾಗಿ ಪೊಲೀಸರು ರವೀಂದ್ರನನ್ನ ಮತ್ತೊಮ್ಮೆ ವಿಚಾರಣೆ ಮಾಡ್ತಾರೆ. ರವೀಂದ್ರ ಮೊದಲು ತನ್ನ ಫ್ಲ್ಯಾಟ್ನಲ್ಲೇ ಕೊಲೆ ಮಾಡಿದ್ದಾಗಿ ಹೇಳಿದ್ದ. ಆದರೆ CCTV ದೃಶ್ಯ ಚೆಕ್ ಮಾಡಿದಾಗ ಮೌನಿಕಾ ಫ್ಲ್ಯಾಟ್ ಒಳಗೆ ಹೋಗಿರೋ ಯಾವುದೇ ರೆಕಾರ್ಡ್ ಇರಲಿಲ್ಲ. ರವೀಂದ್ರ ಈಗಲೂ ಏನೋ ಬಚ್ಚಿಟ್ಟಿದ್ದ. ಎಲ್ಲಿ ಕೊಲೆ ಮಾಡದೆ ಸರಿಯಾಗಿ ಹೇಳುವಂತ ಬೆಡ್ಡೆತ್ತುತ್ತಾರೆ. ಆಗ ರವೀಂದ್ರ ಮತ್ತೊಂದು ಸತ್ಯ ಬಾಯ್ಬಿಡ್ತಾನೆ. ಸರ್, ಅದು ಮಾರ್ಚ್ 29. ನನ್ನ ಫ್ರೆಂಡ್ ಎಲ್ಲೋ ಹೊರಗಡೆ ಹೋಗಿದ್ದ. ಅದಕ್ಕೆ ಅವನ ಮನೆ ಕೀ ಇಸ್ಕೊಂಡಿದ್ದೆ. ಅವನಿಗೆ ನನ್ನ ಮತ್ತು ಮೌನಿಕಾ ಬಗ್ಗೆ ಗೊತ್ತಿತ್ತು. ನಾವು ಹಲವು ಬಾರಿ ಅವನ ಮನೆಯಲ್ಲೇ ಭೇಟಿ ಮಾಡಿದ್ವಿ. ಆವತ್ತೂ ಕೂಡ ಕೀ ಕೇಳಿದ್ಕೆ ಅವನು ಕೊಟ್ಟು ಹೋಗಿದ್ದ. ಅವನದ್ದೇ ಮನೆಗೆ ಮೌನಿಕಾಳನ್ನ ಕರೆಸ್ಕೊಂಡೆ. ಅವನ ಮನೆಯಲ್ಲೇ ಮೌನಿಕಾಳನ್ನ ಕೊಲೆ ಮಾಡಿದೆ. ನಂತರ ನನ್ನ ಫ್ಲ್ಯಾಟ್ಗೆ ಹೋಗಿ ದೊಡ್ಡ ಟ್ರಾಲಿ ಬ್ಯಾಗ್ ತಂದೆ. ಅದರಲ್ಲಿ ಮೌನಿಕಾಳ ಶವ ತುಂಬಿಸಿ ನನ್ನ ಫ್ಲ್ಯಾಟ್ 102ಗೆ ತಗೊಂಡು ಹೋದೆ ಸರ್. ಅಲ್ಲೇ ಶವ ತರಿಸಿದೆ ಸರ್ ಅಂತಾನೆ. ಈಗ ಅವನು ಕೊಟ್ಟ ಸ್ಟೇಟ್ಮೆಂಟ್ ಮತ್ತು CCTV ಫುಟೇಜ್ ಮ್ಯಾಚ್ ಆಗಿತ್ತು. ರವೀಂದ್ರ ಮೌನಿಕಾಳ ದೇಹದ ಭಾಗಗಳನ್ನು ಸುಟ್ಟಾಕಿದ್ದ. ಹಾಗಾಗಿ ಪತ್ತೆಯಾದ ಮೂಳೆಗಳು ಮತ್ತು ತಲೆಬುರುಡೆ ಮೌನಿಕಾಳದ್ದೇ ಅಂತ ಅಧಿಕೃತವಾಗಿ ಖಚಿತಪಡಿಸಿಕೊಳ್ಳೋಕೆ ಪೊಲೀಸರು DNA ಪರೀಕ್ಷೆಗೆ ಮುಂದಾಗಿದ್ದಾರೆ. ಮೌನಿಕಾ ಪೋಷಕರಿಂದ ಬ್ಲಡ್ ಸ್ಯಾಂಪಲ್ ತಗೊಂಡು ಅದನ್ನು ದಾರಾಪಾಲೆಂನಲ್ಲಿ ಪತ್ತೆಯಾದ ಸುಟ್ಟ ಅವಶೇಷಗಳ DNA ಜೊತೆ ಮ್ಯಾಚ್ ಮಾಡಲಾಗ್ತಾ ಇದೆ. ಹಾಗೆ ಮೌನಿಕಾಳ ಫೋನ್ ಆರೋಪಿ ಸುಟ್ಟಾಕಿದ್ರು CDR ಮೂಲಕ ಅವರಿಬ್ಬರ ನಡುವೆ ಏನೆಲ್ಲ ಮಾತಾಗಿದೆ ಅಂತ ಕೊನೆಯ ಸಂಭಾಷಣೆಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ರವೀಂದ್ರ ಶವ ಕತ್ತರಿಸೋಕೆ ಬಳಸಿದ ಬುಚ್ಚರ್ ನೈಫ್ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ದ. ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಮತ್ತು ಆತನ ಫೋನ್ನಲ್ಲಿ ಸಿಕ್ಕ ಕೆಲ ಮಾಹಿತಿ ಈ ಕೇಸ್ನಲ್ಲಿ ಸ್ಟ್ರಾಂಗ್ ಎವಿಡೆನ್ಸ್ ಆಗಿದೆ. ಶವದ ಭಾಗಗಳನ್ನು ಸಾಗಿಸೋಕೆ ರವೀಂದ್ರ ಬಳಸಿದ ಬ್ಯಾಗ್ಗಳು ಮತ್ತು ಆತನ ಓಡಾಟದ CCTV ದೃಶ್ಯಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಇವುಗಳನ್ನು ನ್ಯಾಯಾಲಯಕ್ಕೆ ಪ್ರಮುಖ ಸಾಕ್ಷ್ಯವಾಗಿ ಸಲ್ಲಿಸಲಿದ್ದಾರೆ. ಸದ್ಯ ರವೀಂದ್ರ ವಿರುದ್ಧ ಸೆಕ್ಷನ್ 302 ಅಂದರೆ ಕೊಲೆ, ಸೆಕ್ಷನ್ 201 ಸಾಕ್ಷ್ಯನಾಶ ಸೇರಿದಂತೆ ಇನ್ನೂ ಹಲವು ಸೆಕ್ಷನ್ಗಳ ಅಡಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ರವೀಂದ್ರ ಕೊಲೆ ಪ್ಲಾನ್ ಮಾಡಿಯೇ ಅವನ ಸ್ನೇಹಿತನ ಮನೆಯ ಕೀ ತಗೊಂಡಿದ್ದು ಮತ್ತು ಬ್ಯಾಗ್ ಸೂಟ್ಕೇಸ್ ವ್ಯವಸ್ಥೆ ಮಾಡಿಕೊಂಡಿದ್ರಿಂದ ಪೊಲೀಸರು ಇದನ್ನ ಪೂರ್ವಯೋಜಿತ ಕೊಲೆ ಅಂತ FIRನಲ್ಲಿ ಉಲ್ಲೇಖಿಸಿದ್ದಾರೆ. ಸದ್ಯ DNA ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ರಿಪೋರ್ಟ್ ಬಂದ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ನೇವಿಯಲ್ಲಿ ಕೆಲಸ ಮಾಡೋ ಯೋಧ ತನ್ನ ಗರ್ಲ್ ಫ್ರೆಂಡ್ನ ಕೊಲೆ ಮಾಡಿದ್ದಾನೆ ಅನ್ನೋ ಸುದ್ದಿ ಮೀಡಿಯಾದಲ್ಲಿ ಸಾಕಷ್ಟು ಹೈಪ್ ಆಗಿತ್ತು. ಹೆಂಡತಿಯಂತೂ ತನ್ನ ಗಂಡ ಇಂಥ ದೊಡ್ಡ ಸೈಕೋ ಅಂತ ನಂಬೋಕೆ ರೆಡಿ ಇರಲಿಲ್ಲ. ಪಾಪ, ಆಗಷ್ಟೇ ಹುಟ್ಟಿದ್ದ ಮಗು ತನ್ನ ಅಪ್ಪನನ್ನು ಇನ್ನೂ ಸರಿಯಾಗಿ ನೋಡಿಯೂ ಇರಲಿಲ್ಲ. ಅವನ ಅಪ್ಪುಗೆ ಆ ಬಿಸಿ ಕೂಡ ಆ ಮಗುಗೆ ಸಿಕ್ಕಿರಲಿಲ್ಲ. ಅಷ್ಟರಲ್ಲೇ ಆ ಪಾಪಿ ಅಪ್ಪ ಜೈಲು ಪಾಲಾಗಿದ್ದ. ಈ ಬಗ್ಗೆ ಮೌನಿಕಾ ತಂದೆ ವೇಣುಗೋಪಾಲ್ ಮಾತಾಡಿದ್ರು. ನನ್ನ ಮಗಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ಲು. ಅವಳು ಬ್ಯಾಂಕಲ್ಲಿ ನೌಕರಿ ಕೂಡ ಮಾಡ್ತಾ ಇದ್ಲು. ಅವಳು ದುಡ್ಡಿಗಾಗಿ ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ನಾವು ಮದುವೆಗೆ ಹುಡುಗ ನೋಡ್ತಾ ಇದ್ವಿ. ಅವಳು ರಿಲೇಷನ್ಶಿಪ್ನಲ್ಲಿದ್ದಾಳೆ ಅನ್ನೋ ವಿಷಯ ನಮಗೆ ಯಾರಿಗೂ ಹೇಳಿರಲಿಲ್ಲ. ರವೀಂದ್ರ ಸುಳ್ಳು ಹೇಳ್ತಾ ಇದ್ದಾನೆ. ವಿಷಯ ಬೇರೆ ಏನೋ ಇದೆ. ಅವನು ಮೋಸದಿಂದ ನನ್ನ ಮಗಳನ್ನ ಮನೆಗೆ ಕರೆದು ಕೊಂದು ಹಾಕಿದ್ದಾನೆ. ಸತ್ಯ ಹೊರ ಬರಬೇಕು, ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕಣ್ಣೀರು ಹಾಕಿದ್ದಾರೆ.
ಇನ್ನು ಮೌನಿಕಾಳನ್ನ ರವೀಂದ್ರ ಒಬ್ಬನೇ ಕೊಲೆ ಮಾಡಿದ್ನಾ ಅಥವಾ ಕೊಲೆಗೆ ರವೀಂದ್ರನ ಸ್ನೇಹಿತರು ಯಾರಾದರೂ ಸಾಥ್ ಕೊಟ್ಟಿದ್ದಾರಾ ಅನ್ನೋದರ ಬಗ್ಗೆಯೂ ತನಿಖೆ ಮಾಡ್ತಾ ಇದ್ದಾರೆ. ರವೀಂದ್ರನಿಗೆ ಮನೆ ಕೀ ಕೊಟ್ಟಿದ್ದ ಫ್ರೆಂಡ್ನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಆದರೆ ತನಿಖೆಯ ಸಂದರ್ಭದಲ್ಲಿ ಸ್ನೇಹಿತನ ಇನ್ವಾಲ್ವ್ಮೆಂಟ್ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಎನ್ನಲಾಗಿದೆ. ಬದಲಿಗೆ ಅವನೇ ಹೇಳಿದ ಮೇಲೆ ಆರೋಪಿ ಪೊಲೀಸರಿಗೆ ಶರಣಾಗಿರೋದು ಅನ್ನೋ ಅಂಶವನ್ನು ಪೊಲೀಸರು ಪರಿಗಣಿಸಿದ್ದಾರೆ. ಪಾಪ, ಯಾವಾಗ ನನ್ನ ಮನೆಯಲ್ಲಿ ರವೀಂದ್ರ ಕೊಲೆ ಮಾಡಿದ್ದಾನೆ ಅಂತ ಫ್ರೆಂಡ್ಗೆ ಗೊತ್ತಾಯ್ತೋ ಅವನು ಕೂಡ ಫುಲ್ ಹೆದರಿಬಿಟ್ಟಿದ್ದ. ಸ್ನೇಹಿತ ಅಂತ ನಂಬಿಕೆಯಿಂದ ಕೀ ಕೊಡ್ತಾ ಇದ್ದೆ, ಆದರೆ ಅವನು ನನ್ನ ಸ್ನೇಹವನ್ನು ದುರುಪಯೋಗ ಮಾಡ್ಕೊಂಡಲ್ಲ ಅಂತ ಬೇಸರ ಪಟ್ಕೊಂಡಿದ್ದ. ಅವನು ಇಂಥ ದೊಡ್ಡ ಸೈಕೋ ಅಂತ ನನಗೆ ಗೊತ್ತಾಗಿದ್ರೆ ಅವನ ಸ್ನೇಹ ಕಟ್ ಮಾಡಿಬಿಡ್ತಾ ಇದ್ದೆ ಅಂತಾನು ಹೇಳಿದ್ದಾನೆ. ಇನ್ನು ಕೊಲೆ ಮಾಡಿದ್ದು ಅಲ್ಲದೆ ಶವವನ್ನು ಧರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದು, ಕೆಲವು ಭಾಗಗಳನ್ನು ಕಾಡಲ್ಲಿ ತಗೊಂಡು ಹೋಗಿ ಸುಟ್ಟಿದ್ದು, ಇದೆಲ್ಲವನ್ನ ನೋಡಿದ್ರೆ ಇದನ್ನ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಪರಿಗಣಿಸಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಮಹಿಳಾ ಸಂಘಟನೆಗಳು ಒತ್ತಾಯಿಸ್ತಾ ಇವೆ. ಗಜುವಾಕ ಪೊಲೀಸರು ರವೀಂದ್ರನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಸದ್ಯ ಆರೋಪಿ ರವೀಂದ್ರ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಕೊಲೆಗೆ ಮೋಟಿವ್ ಬ್ಲ್ಯಾಕ್ ಮೇಲ್ ಮತ್ತು ದುಡ್ಡು ಅಂತ ಹೇಳಲಾಗಿದೆ. ನ್ಯಾಯಾಲಯದಲ್ಲಿ ಇವನಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಒಟ್ನಲ್ಲಿ ಒಬ್ಬ ಶಿಕ್ಷಿತ ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿರೋನು, ಅದೂ ಅಲ್ಲದೆ ಭಾರತದ ರಕ್ಷಣೆಯ ಜವಾಬ್ದಾರಿ ಹೊತ್ತಿರುವ ಬಹುಮುಖ್ಯ ಇಂಡಿಯನ್ ನೇವಿ ಅಂತ ಉನ್ನತ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವ ವ್ಯಕ್ತಿ ಇಷ್ಟು ಕ್ರೂರವಾಗಿ ನಡ್ಕೋತಾನೆ ಅಂದರೆ ಏನು ಹೇಳ್ಬೇಕು ಹೇಳಿ? ಇದರಲ್ಲಿ ಯಾರ ತಪ್ಪಿದೆ? ರವೀಂದ್ರ ಹೇಳೋ ಹಾಗೆ ನಿಜಕ್ಕೂ ಮೌನಿಕಾ ದುಡ್ಡಿಗಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲಾ? ಇಲ್ಲ ಮೌನಿಕಾಳಿಂದ ಎಸ್ಕೇಪ್ ಆಗೋಕೆ ರವೀಂದ್ರ ಇಂಥ ಕ್ರಿಮಿನಲ್ ಆಟ ಆಡಿದ್ನಾ? ಅಥವಾ ಇದು ಹೀಟ್ ಆಫ್ ದ ಮೊಮೆಂಟ್ನಲ್ಲಿ ನಡೆದ ಕೊಲೆಯ? ಮಾಡಿದ ಒಂದು ಅಪರಾಧವನ್ನು ಮುಚ್ಚಿ ಹಾಕೋಕೆ ರವೀಂದ್ರ ಇಷ್ಟೆಲ್ಲ ಬ್ರೂಟಲ್ ಆಗಿ ಬಿಹೇವ್ ಮಾಡಿದ್ನಾ? ಇಂಥ ಹಲವು ಪ್ರಶ್ನೆಗಳು ಈ ಪ್ರಕರಣದ ಸುತ್ತ ಗಿರ್ಕಿ ಹೊಡಿತಾ ಇವೆ. ಮೌನಿಕಾ ಮತ್ತು ರವೀಂದ್ರ ಇಬ್ಬರ ಕುಟುಂಬಗಳು ಅಕ್ಷರಶಃ ನಲುಗಿ ಹೋಗಿವೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ನೈಜ ಕ್ರೈಮ್ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ. ಥ್ಯಾಂಕ್ ಯು ಸೋ ಮಚ್.